ಮಾತಾಡ್ತಾ ಇದೆಯಾ ಸವಿತಕ್ಕ? ಏನೋ ಹೇಳಿದ್ರೆ ಬಂಡವಾಳ ಎಲ್ಲ ಬೈಲು ಅಂತ ಇದೆಯಾ? ಲೇ, ನಿಮ್ಮ ಯಜಮಾನ ಅವನ ಮೊದಲನೇ ಗಣ್ಣು ಜಮೀನು ಮಾರಿದ್ನು ಅಂತ ಅಂದ್ಬಿಟ್ಟು ನಮ್ಗೆ ಅದ್ರಾಗ ಭಾಗ ಬೇಕು ಅಂತ ಕೋರ್ಟಿಂದ ನೋಟಿಸ್ ಕಳಿಸಿರೋದು. ನೀನು ನಿಮ್ಮ ಅಮ್ಮನ ನಂಗೇನು ತಿಳಿದು ಅನ್ಕೊಂಡಿದ್ದೀರೇ? ಹಾಂ, ನೋಟಿಸ್ ಕಳಿಸ್ಬಿಟ್ಟು ಅದಕ್ಕೆ ಸಿಕ್ಕಾಕೊಂಬಿಟ್ಟು ನೀನು ನಿಮ್ಮ ಅಮ್ಮನ ಅವ್ನು ನಂಗೆ ಎಂಡ್ರು ಬೇಕು ಅಂತ ಬಂದು ಗಲಾಟೆ ಮಾಡಿದ್ದು ಎಲ್ಲ ನಂಗೆ ತಿಳಿದಿಲ್ಲ ಅಂತ ಅನ್ಕೊಂಡಿದ್ಯಾ? ಹಾಂ, ಲೈ, ಅವನಿಗೇನಕ್ಕೆ ನೋಟಿಸ್ ಕಳಿಸ್ತಾಳೆ ಇವಳು? ಡೈವರ್ಸ್ ಆಗೋಗೋದಲ್ಲ. ಹಾಂ, ಇನ್ನೇನಕ್ಕೆ ನೋಟಿಸ್ ಕಳಿಸ್ತಾಳೆ ಇವಳು? ಏನೋ ಮಕ್ಕಳನ್ನ ಇದ್ದಿದ್ರೆ ಏನೋ ಅವ್ರಿಗೆ ಭಾಗ ಬರುತ್ತೋ. ಅದೇ ನಿಂಗೆ ಇಷ್ಟ ತಿಳಿದಿರೋದು. ಇವ್ರೇನು ಕಡಿಮೆ ಆದಾರಲ್ಲ ಅಮ್ಮನ ಮಗಳು. ಅವನು ಬಿಟ್ಟು ಇವನು ಯಾರು ಅಂತ ಆ ಗಂಡನ ಬಿಟ್ಬಿಟ್ಟು ಇಲ್ಲನ ಬಂದು ನ್ಯಾಯವಾಗಿ ಸಂಸಾರ ಮಾಡ್ತಾವಳ ಇವಳು. ಅವನು ಜಮೀನು ಮಾರೋದ್ನು 1.5 ಕೋಟಿಗೆ ಅಂತ ಹೇಳ್ಬಿಟ್ಟು ಇವಳು ಕೋರ್ಟಿಂದ ನೋಟಿಸ್ ಕಳಿಸಿದ್ಲು. ಅವ್ರ ಅಮ್ಮಂದೆಲ್ಲ ಕಿತಾಪತಿ ಇವಳು ಇಲ್ಲಿಂದ ಫೋನಾಗೆಲ್ಲ ಕೊಯ್ಯೋದು, ಇವಳು ಹೇಳ್ದಂಗೆ ಅವ್ರ ಅಮ್ಮನ ಕುಡಿಯೋದು. ಅಲ್ಲೇ ಏನಿಲ್ಲ ನೀನು ನಿಂತವಳು ನಿಜನೇ ಅವಳು ಹೇಳ್ತಾ ಇರೋದು. ಅತ್ತೆ, ಆ ಅಮ್ಮನ ಮಾತು ಕೇಳಬೇಡ. ನಾನು ಯಾವುದೇ ನೋಟಿಸು ಕಳಿಸಿಲ್ಲ, ಯಾವ ದುಡ್ಡು ನನಗೆ ಬೇಕಾಗಿಲ್ಲ. ನಾನಿಲ್ಲಿ ಚೆನ್ನಾಗೇ ಇರ್ತೀನಿ. ಲೇಯ್, ನೀನು ಸುಳ್ಳು ಹೇಳ್ಬೇಡ. ಲೇಯ್, ಸುಳ್ಳು ಹೇಳ್ಬೇಡ. ನಮ್ಮ ಯಜಮಾನ್ಕ ಯಾರೋ ಹೇಳಿದ್ರಂತೆ. ನಮ್ಮ ಯಜಮಾನ್ ಬಂದು ನಮ್ಮ ಕೂಡ ಹೇಳಿದ್ನು. ನೋಡೆ, ಇಲ್ಲಿ ಇತ್ಕೊಂಡು ನಮ್ಮ ಮಾನ ಮರ್ಯಾದೆ ತೆಗಿಯೋ ಬದಲು ಅವನ ಜೊತೆ ಹೊಲ್ಟೋಗೆ. ಗಿಣಿ ಗಿಣಿ, ಏನಪ್ಪ ತಿರ್ಗಾ ಬಂದಿದ್ಯಾ? ಅವ್ರ ಅಮ್ಮನ ಕಾಸು ಕೊಡಿಲ್ಲ ನಂಗೆ. 2 ದಿವಸದಿಂದ ಅವ್ರ ಮನೆ ಹತ್ರ ಕೂತು ಬೇಜಾರಾಯಿತು. ಅದಕ್ಕೆ ಗಿಣಿನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅವ್ರ ಅಮ್ಮನ್ನ ಇವಳನ್ನ ಬಿಟ್ಬಿಟ್ಟಿದ್ದಲ್ಲ, ಮಾತಾಡಿಸ್ತಾ ಇರಲಿಲ್ಲ. ತಿರ್ಗಾ ಹೆಂಗೆ ಶುರುವಾಯ್ತಿದ್ದಲ್ಲ ನೀನು? ನಾನು ಜಮೀನು ಮಾರಿದ್ನಲ್ಲ, ನಂಗೆ ಅದ್ರಾಗ ಭಾಗ ಬೇಕು ಅಂತ ನಮ್ಮ ಗಿಣಿ ನೋಟಿಸ್ ಕಳಿಸಿದ್ಲು. ಅದಕ್ಕೆ ನಮ್ಮ ಅತ್ತೆ ಫೋನ್ ನಂಬರ್ ನನ್ನ ಹತ್ರ ಇತ್ತು. ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡು ನೋಟಿಸ್ ಏನಕ್ಕ ಕಳಿಸಿರೋದತ್ತೆ, ನನ್ನ ಹೆಂಡ್ರಿ ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೆ 6 ಲಕ್ಷ ದುಡ್ಡು ಕೊಟ್ಟೆ. ಅಮ್ಮನ ಸರಿ ಅಂತ ಎತ್ಕೊಂಡ್ಬಂದ್ಲು. ಇವಳು ನೋಟಿಸ್ ಕಳಿಸಿದಕ್ಕೆ ನಮ್ಮ ಸಂಬಂಧ ಶುರುವಾಗಿತ್ತು. ಇವಳೇನು ನೋಟಿಸ್ ಕಳಿಸೋ ಅವಶ್ಯಕತೆ ಇಲ್ಲ. ನಾನು ಇವಳನ್ನ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ. ನೋಡ್ದತ್ತೆ, ನೋಡ್ದಾ ಇವಳೇ ನಾನು ನೋಟಿಸ್ ಕಳ್ಸೋಳೆ ಅಂತ ನಿಂಗೆ ಹೆಂಗೆ ಗೊತ್ತು? ಅದೇ ನನಗೇನು ಅಷ್ಟು ಮಾತ್ರ ತಿಳಿಯಲ್ಲ. ಪೋಸ್ಟ್ ಮ್ಯಾನ್ ಓದಿ ಹೇಳಿದ್ನು, ನಿಮ್ಮ ದೊಡ್ಡೇನ್ರು ನಿನ್ನ ಆಸ್ತಿ ಒಳಗೆ ಪಾಲು ಕೇಳ್ತಾವಳಪ್ಪ ಅಂತೇಳ್ಬಿಟ್ಟು. ಆಮ್ಯಾಕ ನಮ್ಮ ಅತ್ತೆನ ಕರ್ಸ್ಕೊಂಡಿದ್ದು ನಾನು. ನಮ್ಮ ಅತ್ತೆ ಅವ್ರ ಮನೇಲಿ ಯಾರೂ ಚೆನ್ನಾಗಿ ನೋಡ್ಕೊಳಲ್ಲ, ನಿನ್ನ ಹೆಂಡ್ರನ್ನ ನೀನು ಕರ್ಕೊಂಡೋಗಿ ಇಕ್ಕಪ್ಪ ಅಂತ ಹೇಳಿದ್ಲು. ಅದಕ್ಕೆ ಬಂದೆ. ಗಿಣಿ, ನೋಡ ನನ್ನ ಮಾತು ಕೇಳು, ಬಾ ನಾವು ಹೋಗೋಣ. ಇದು ನೀನು ಹೋಗು, ನೀನು ಪಾಡಕ್ಕೆ ನೀನು ಹೋಗು. ನಾನು ಎಲ್ಲಿ ಬರಿಲ್ಲ. ಅವತ್ತು ಹೇಳಿಲ್ಲ ಪೊಲೀಸರು ನೀನು ತಿರ್ಗಾ ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ಜೈಲ್ಗೆ ಹಾಕ್ತೀವಿ ಅಂತ. ಜೈಲ್ಕನ ಆಗಲಿ ಇಲ್ಲ ಶೂಟನ ಮಾಡಕ್ಲಿ, ನೀನು ನನ್ನ ಜೊತೆಗಿರ್ಬೇಕಷ್ಟೇ. ಬಾ, ನೀನು ದುಡ್ಡು ಬೇಕು, ಆಸ್ತಿನ ಪಾಲು ಬೇಕು ಅಂತ ನೋಟಿಸ್ ಕಳಿಸಿದ್ದಲ್ಲ, ಆ ಆಸ್ತಿ ದುಡ್ಡು ಎಲ್ಲ ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಬಾ, ನನಗೇನು ಬೇಡ. ಕುರಿ ಸಿದ್ದಿಕ ಇನ್ನೊಂದು 50 ಕುರಿ ತಕ್ಕೊಟ್ಬಿಟ್ರೆ ಅವಳು ಇದ್ದಿದ್ದು ಖುಷಿ ಆಗೋಗ್ಬಿಡ್ತಾಳೆ. ಅವಳು ಪಾಡ್ಕ ಅವಳು ಇರ್ತಾಳೆ. ಬಾ, ಮನೆಯೆಲ್ಲ ನಿಂದೆ. ಅದೇ ಇವಳನ್ನ ಕಳಿಸ್ಕೊಡುತ್ತೆ, ಕಳಿಸ್ಕೊಡು. ಏನಕ್ಕೆ ಸುಮ್ಮನೆ ಯಾವಾಗಲೂ ದಿನ ಇದೊಂದು ನಾಟಕ? ನೋಟಿಸ್ ಕಳಿಸಿದ್ದಕ್ಕ ನೀನೇನು ಹೇಳಿ ಕಳಿಸ್ತೆ? ಅಯ್ಯ, ನಾನೇನು ಹೇಳಿ ಕಳಿಸ್ಲೆ? ನೋಟಿಸ್ ಕಳಿಸಿ ಕಷ್ಟ ಹಾಕಿ ಇಕ್ಕಂತೀರೆ, ನಾನೇ ಕರ್ಕೊಂಬರ್ತೀನಿ ನನ್ನ ಹೆಂಡ್ರನ್ನ ಇಲ್ಕ ಅಂತ ಹೇಳಿದ್ನೆ. ನಾನು ಹೇಳಿರೋದು ದುಡ್ಡು ಆಸ್ತಿ ಬೇಕಂತ. ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿಲ್ಲ ನಾನು. ನಾನು ಜೊತೆಗಿರ್ತೀನಿ ಅಂತ ಹೇಳಿಲ್ಲ. ನಿಕ್ಕ ದುಡ್ಡು ಆಸ್ತಿ ಕೊಟ್ಟರೆ ಸಾಕಾ? ಸಾಕು. ನಿನ್ನ ಜೊತೆಗೆ ಬಂದಿರ್ತೀನಿ ಅಂತ ನಾನು ಹೇಳಿಲ್ಲ. ಕೇಳಿಸ್ಕೊಂಡೇನಾ? ಕೇಳಿಸ್ಕೊಂಡ? ಅವಳು ಹೇಳ್ತಾ ಇರೋದ ನಿನ್ನ ದುಡ್ಡು ನಿನ್ನ ಆಸ್ತಿಗೋಸ್ಕರ ಅಮ್ಮನ ಆಸೆ ಪಟ್ಟಿರೋದಪ್ಪ, ನಿನಗೋಸ್ಕರ ಅಲ್ಲ. ಗಿಣಿ, ಬಾ ಗಿಣಿ, ಹೋಗೋಣ. ಬಾ, ಹೋಗೋಣ. ನಾನು ನಿನ್ನ ಚೆನ್ನಾಗೇ ನೋಡ್ಕೊತೀನಿ. ಬಾ. ಆ ನೋಟಿಸ್ ಕಳಿಸೋ ಬದಲು ನನಗೆ ಒಂದು ಮಾತು ಫೋನ್ ಮಾಡಿ ಕೇಳಿಸಿದ್ರೆ ಇಷ್ಟೆಲ್ಲ ರಾಮಾಯಣ ಏನಕ್ಕಾಗುತ್ತೋ? ರಾತ್ರಿ ಬಂದು ಕರ್ಕೊಂಡು ಹೊರಟೋತಾ ಇದ್ನಲ್ಲ ನೀನ. ಅಲ್ಲ, ನಿಮ್ಮ ಮನೆ ಸೊಸೆನ ಕಂಡೋರ್ ಗಂಡಸರು ಬಂದು ಮಾತಾಡ್ತಾ ಇದ್ರೆ ನೋಡ್ಕೊಂಡು ನಿಂತಿದ್ಯಾ ನೀನು? ಲೈ, ನಿನ್ನ ಹೆಸ್ರಕ್ಕ 1 ಎಕರೆ ಜಮೀನು ಆಯಿತಾ? ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡ್ತೀನಿ. ಮಗುನ ಇಲ್ಲಿ ಬಿಟ್ಬಿಟ್ಟು ನೀನು ಅವನ ಜೊತೆಗೆ ಹೋಗು. ನಿನ್ನ ಹೆಸ್ರಿಗೆ ನಾಳೆನೇ 1 ಎಕರೆ ಜಮೀನು ಬರೆಸ್ತೀನಿ ನಾನು, ಆಯಿತಾ? ಕೆಟ್ಟೋರ್ನ ದುಡ್ಡು ಕೊಟ್ಟು ದೂರ ಇಕ್ಬೇಕಂತೆ. ನೀನೇನೋ ನಮ್ಮ ಮನೆಗೆ ಶನಿ ಇದ್ದಂಗಿದ್ಯಾ. ಅದಕ್ಕೆ ನಿಂಗೆ 1 ಎಕರೆ ಜಮೀನು 10 ಲಕ್ಷ ರೂಪಾಯಿ ದುಡ್ಡು, ಏನೋ ನಮ್ಮ ಕೈಲಾದಷ್ಟು ಒಂದಷ್ಟು ಒಡವೆ ಇಷ್ಟು ಕೊಟ್ಬಿಡ್ತೀನಿ. ನೀನು ಒಂದು ಜೊತೆ ಹೊರಟೋಗ್ಬಿಡು. ನಾನೇ ಹೋಗ್ಲತ್ತೆ, ನಾನೇ ಹೋಗ್ಲೆ. ಇನ್ನೇನು ಗೀರಕ್ಕ ಅವನ್ಕ ನೋಟಿಸ್ ಕಳಿಸಿದ್ದೆ ನೀನು? ಕಿತ್ಕದ್ಲ ಹೊಡಿ, ಕಿತ್ತಿ ಏನಕ್ಕೆ ಕಳಿಸ್ಬೇಕಾಗಿತ್ತು ಅವನ್ಕ ನೋಟಿಸ್ ನೀನು? ನೋಡಪ್ಪ, ಅವಳು ಬರಿಲ್ಲ ಅಂತಂದ್ರೂ ಜುಟ್ಟು ತೆಳ್ಕೊಂಡು ಹೋಗು. ಇಲ್ಲಿ ಯಾರು ನಿನ್ನ ತಡೆಯೋರಿಲ್ಲ, ಆಯಿತಾ? ಅವಳ್ಗೆ ಬರೋಕ್ಕೆ ಇಷ್ಟನೇ. ನೀವೆಲ್ಲ ಏನು ಅನ್ಕೊಂತೀರೋ ಅಂತ. ಅದು ಬೇರೆ ಇವಾಗ ಮದುವೆ ಆಗಿರೋ ಗಂಡು ಏನು ಅನ್ಕೊಂತಾನೋ ಅಂತ. ನೋಡ, ಅವನ್ಕ ನಾನು ಸಮಾಧಾನ ಮಾಡ್ತೀನಿ, ಆಯಿತಾ? ನೀನು ಇವಳನ್ನ ಕರ್ಕೊಂಡೋಗು. ಯಾರದ ಅಪ್ಪನ ಬಂದಿರೋದು? ಅದೇ ಯಾಕೆ? ಯಾರ ಅಪ್ಪನ? ಗೀತಿ ಮೊದಲನೇ ಗಣ್ಣು. ಏನಪ್ಪ ತಿರ್ಗಾ ಏನಕ್ಕೆ ಬಂದಿದ್ಯಾ? ನನ್ನ ಸಂಸಾರ ಚೆನ್ನಾಗೋದು ಹಾಳಾಗಿ ಹೋಗೋದು ಅಂತ ನೋಡ್ಕೊಂಡು ಹೋಗಿ ಬಂದಿದ್ದೀನೋ? ನೀಗ ಸಾಕ ಕೈ ಹೋಗ್ತಾ ಇಲ್ಲ ಅಂತಂದ್ರೆ ಏನ್ರ ಏನು ಕೈಯ ಕಟ್ಕೊಂಡೆ ನೀನು? ಏನಕ್ಕೆ ಕಟ್ಕೊಂಡೆ? ಗಟ್ಗೆಟ್ ನನ್ನ ಮಗನೇ, ನೀನು ಮಕ್ಕಷ್ಟು ಬೆಂಕಿಕ್ಕ ಕಂಡೋರ ಹೆಂಗಸರು ಭಾಳ ಹಾಳು ಮಾಡಬೇಕು ಅಂತ ಬಿಟ್ಟಿದ್ಯಾ ನೀನೇನ್ರನ್ನ? ನಮ್ಮನೆ ಹತ್ಕೊಂಡು ಉರಿತಾ ಇದೆ ದಗದಗ ಅಂತ. ನಿಂಗೆ ಸಾಕ ಕೈ ಹೋಗ್ತಾ ಇಲ್ಲ ಅಂದ್ರೆ ಏನಕ್ಕೆ ಕಟ್ಕೊಬೇಕಾಗಿತ್ತು ನೀನು? ಬೇಕಾದಾಗ ಬಳಸ್ಕೊಳ್ಳೋದು, ಬ್ಯಾಟ್ರಿದಾಗ ಬಿಸಾಕ್ಬಿಡೋದು. ಅಕ್ಕ, ನೀನು ಯಾರೋ ನಂಗೆ ತಿಳಿದು. ನನ್ನ ಹೆಂಡ್ರನ್ನ ನಾನು ಕರ್ಕೊಂಡು ಹೋಗಕ್ಕೆ ಬಂದಿರೋದು. ವಾರದಿಂದ ಓಡಾಡ್ತಾ ಇದ್ದೀನಿ ನಿಮ್ಮ ಮನೆಗೆ.
ನನ್ನ ಹೆಂಡ್ರು ನನ್ನ ಜೊತೆಗೆ ನಾನು ಕಳಿಸ್ಬಿಟ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಅತ್ತೆ ಕಳ್ಸತ್ತೆ, ಕಳ್ಸು ಅತ್ತೆ, ಕಳ್ಸತ್ತೆ. ಯಾಕತ್ತೆ ಕಳ್ಸತ್ತೆ? ಅವಳ ಗಂಡು ಬಂದವನ್ನೆಲ್ಲ ಕರ್ಕೊಂಡು ಹೋಗ್ತಾನೆ, ಕಳ್ಸತ್ತೆ. ನಾನೇ ಹೋಗ್ಲತ್ತೆ? ನನ್ಗೇನು ಗ್ರಾಚಾರನ? ಆವಾಗೇನೆ ಕೇಳಿದ್ದೀನಿ. ಗ್ರಾಚಾರ ಇಲ್ಲ ತಾನೇ? ಏನಕ್ಕೆ ಅವನ್ಕ ನೀನು ಆಸ್ತಿ ಒಳಗ ದುಡ್ಡೊಳಗ ಪಾಲ್ ಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಕಳಿಸ್ಬೇಕಾಗಿತ್ತು? ನೀನು ಏನಕ್ಕೆ ಕಳಿಸ್ಬೇಕಾಗಿತ್ತು? ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು. ನನಗೆ ಭಾಗ ಬರಬೇಕು, ಅದಕ್ಕೆ ಕೇಳಿದ್ನತ್ತೆ ನಾನು. ಇವಾಗ ಇಲ್ಲಿದೆಯಾ ತಾನೇ? ಅವನ ಹತ್ರ ಪಾಲ್ ಕೇಳೋಂಥ ಅವಶ್ಯಕತೆ ಏನಿತ್ತು ನಿಂಗ? ಇವಾಗ ನಾನು ಹೇಳ್ತಾ ಇದ್ದೀನಿ ತಾನೇ, ಹಾಂ? ಬಾ, ಎಲ್ಲ ನಿನ್ನ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಬಾ. ಅತ್ತೆ ಅತ್ತೆ ಕಳ್ಸತ್ತೆ. ಮಗುವನ್ನು ನಂಬುದತ್ತೆ, ಅದು ಮಗು. ಅತ್ತೆ ಕಳ್ಸತ್ತೆ. ಅತ್ತೆ ನಿನ್ ಕಾಲ್ಕನೆ ಬೀಳ್ತೀನಿ, ಕಳ್ಸ್ಬಿಡತ್ತೆ ಅವಳನ್ನ. ನಮ್ಮ ಮನೆಗೆ ಬೇಡ ಅತ್ತೆ, ನಮ್ಮ ಮನೆಗೆ ಬೇಡ ಅಂದ್ರೆ ಬೇಡ ಅತ್ತೆ. ನಾನು ನೋಡ್ಕೊಂತೀನಿ ಅತ್ತೆ ಚೆನ್ನಾಗೆ. ಕಳ್ಸತ್ತೆ ಅವಳನ್ನ. ಅಕ್ಕೋ ಹಂಗೆ ಮಾಡಕ್ಕೋ, ನನ್ನ ಹೆಂಡ್ರು ನಂಗೆ ಕಳ್ಸ್ಕೊಡಕ್ಕೋ. ಅಣ್ಣ ನಿನ್ನ ಯಾರೂ ತಡೆಯೋರಿಲ್ಲ, ಕರ್ಕೊಂಡೋಗೋಣ ನಿನ್ನ ಹೆಂಡ್ರನ್ನ. ನೀನು ಏನಿದೆ ಇವ್ನು ತಿರ್ಗಾ ಬಂದವನೇ? ನೋಡು ಕರ್ಕೊಂಡೋಗಕ್ಕೆ ಬಂದವನೇ. ಲೈ, ಮನೇನೇ ಹೇಳಿಲ್ಲ ನನಗ? ಮನೇನೇ ಹೇಳಿಲ್ಲ ನಾನು ಬರಬೇಡ ನಮ್ಮ ಮನೆ ಹತ್ರಕ್ಕೆ ಅಂತ? ಅಯ್ಯೋ ಅಣ್ಣ, ನಮ್ಮ ಅತ್ತೆ ನಂಗೆ ದುಡ್ಡು ಕೊಡಿಲ್ಲ, 5 ಲಕ್ಷ ರೂಪಾಯಿ ದುಡ್ಡು. 2 ದಿವಸದಿಂದ ಅವ್ರ ಮನೆ ಹತ್ರಕ್ಕೆ ತಿರುಗಿ ಸಾಕಾಯ್ತು. ಅದಕ್ಕೆ ನನ್ನ ಹೆಂಡ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ನನ್ನನ್ನು ಕೇಳ್ಕೊಟ್ಟ ಇಲ್ಲ, ನನ್ನ ಹೆಂಡ್ರನ್ನ ಕೇಳ್ಕೊಟ್ಟ? ನಮ್ಮ ಅತ್ತೆಗೆ 5 ಲಕ್ಷ ನೀನು ಯಾರನ್ನ ಕೇಳ್ಕೊಟ್ಟೆ? ಇವಾಗ ಇಲ್ಲಿ ಬಂದು ಬಾಲ ಬಿಸ್ತಾ ಇದೆಯಾ? ತೆಗೆದು ಕಪಾಳ ಕೊಟ್ಟ ಹೆಂಗಿರ್ಬೇಕಾ? ನಡಿಯ ಇಲ್ಲಿಂದ, ಬಾಯಿ ಮುಚ್ಕೊಂಡು. ನಾವು ಏನಣ್ಣ ಹಂಗೆ ಮಾತಾಡ್ತಾ ಇದೆಯಾ? ಅವಳು ನೋಟಿಸ್ ಕಳಿಸಿದ್ಲು, ನನ್ನ ಜಮೀನಾಗ ಪಾಲ್ ಬೇಕು, ಆಮೇಲೆ ನೀನು ಇವಾಗ ಜಮೀನು ಮಾರಿದ್ಯಲ್ಲ ದುಡ್ಡು, ಅದ್ರಾಗ ಪಾಲ್ ಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ ಪಾಲೆಲ್ಲ ಎಲ್ಲ ನಿಂಗೆ ಕೊಡ್ತೀನಿ ಬಾ ಅಂತ. ಯಾಕಡ ನಿನ್ನ ಹೆಂಡ್ರು ನೋಟಿಸ್ ಕಳಿಸೋವಾಗ ನೀನೇನು ಮಾಡ್ತಾ ಇದ್ದೆ? ನಿನ್ನ ಹೆಂಡ್ರಲ್ಲ ಅವಳು, ನನ್ನ ಹೆಂಡ್ರು. ಏನು ಮಾಡ್ತಾ ಇದ್ದೆ ನೀನು? ಏನಣ್ಣ ಮಾಡ್ತಾ ಇದ್ದೆ? ಆಯ್ಕೊಂಡು ತಿನ್ನಕ್ಕೆ ಹೋಗಿದ್ದ ಇಲ್ಲ ಕತ್ತಿಗೆ ಮೇಸಕ್ಕೆ ಹೋಗಿದ್ದ? ನೀನು ಬಂದೋಬಸ್ತಾಗಿ ಇಕ್ಕೋಬೇಕಾಗಿತ್ತು, ನೀನು ಕಟ್ಕೊಂಡಿದ್ಯಲ್ಲ ಅವಳನ್ನ. ಲೇ, ಇಲ್ದಿದ್ದೆಲ್ಲ ಸೃಷ್ಟಿ ಮಾಡಬೇಡ. ನೋಟಿಸ್ ಯಾಕೆ ಕಳಿಸ್ತಾಳೆ ಅವಳಿಂಕ ಪಾಲ್ ಬೇಕು ಅಂತ? ಕಳಿಸಿರೋದಕ್ಕೆ ಅಮ್ಮನ ಮಗಳು ಇವಾಗ ನನ್ನ ಕೈಗೆ ಸಿಕ್ಕಾಕೊಂಡಿರೋದು. ಕಳಿಸಿದ್ರು ಅವರು. ಲೇ, ಹೌದೇನೆ ಗೀತಾ? ಹಾಂ, ನೋಟಿಸ್ ಕಳಿಸೋಂಥ ಪರಿಸ್ಥಿತಿ ಏನೇ ಬಂದಿತ್ತು ನಿಂಕ? ಹಾಂ, ಯಾಕೆ ಅವ್ನಿಗೆ ನೋಟಿಸ್ ಕಳಿಸ್ದೆ? ಅವನ್ಕ ನಿಂಕ ಏನು ಸಂಬಂಧ ಇಲ್ಲಲ್ಲ, ನೋಟಿಸ್ ಯಾಕೆ ಕಳಿಸ್ದೆ ನೀನು? ಸಂಬಂಧ ಇಲ್ಲ ಅಂತಂದ್ರೆ ನಂಗೆ ಪಾಲ್ ಬರಬೇಕಲ್ಲ. ನಾನೇ ತಾನೇ ಮೊದಲೇ ಏನ್ರು ಪಾಲ್ ಬರಬೇಕಲ್ಲ. ಯಾಕೆ ಕೊಟ್ಟಿಲ್ಲ ಇವನು? ಒಂದು 5-6 ಲಕ್ಷ ಕೈಗಿಟ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟಿದ್ನು. ಕೋರ್ಟಾಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಆ ದುಡ್ಡು ಕೊಟ್ಟು ತಪ್ಪಿಸ್ಕೊಂಡಿದ್ನು. ಅದಕ್ಕೆ ಇವಾಗ ಜಮೀನು ಮಾರೋನೆ. ನಾನು ನೋಟಿಸ್ ಕಳಿಸಿದ್ನಿ, ಅದ್ರಾಗ ಏನು ತಪ್ಪು? ಏನು ತಪ್ಪು? ಏನೂ ತಪ್ಪಿಲ್ಲ. ಲೈ, ತಪ್ಪೇನಿಲ್ಲ ಹೋಗ. ಇವಾಗ ನಾನು ಯಾಕಣ್ಣ ಪಾಲ್ ಕೊಡಲಿ ಅವಳ್ಗ? ನಾನು ಪಾಲ್ಗಿಲ್ ಏನೂ ಕೊಡಲ್ಲ, ಇರೋ ದುಡ್ಡೆಲ್ಲ ಅವಳಿಗೆ ಕೊಟ್ಬಿಡ್ತೀನಿ. ಅವಳ ಹೆಸ್ರಿಗೆ ಬ್ಯಾಂಕ್ ಹಾಕ್ಬಿಡ್ತೀನಿ. ಆಮೇಲೆ ಆಸ್ತಿ ಎಲ್ಲ ಅವಳ ಹೆಸ್ರಿಗೆ ಬರ್ತೀನಿ. ನನ್ನ ಹೆಂಡ್ರನ್ನ ನನ್ನ ಜೊತೆಗೆ ಕಳಿಸ್ಕೊಡು. ನನ್ನ ಪಾಡ್ಕ ನಾನು ಇದ್ದೋನ್ನ ದಾರಿ ತಪ್ಪಿಸಿದ್ದು ಅಮ್ಮನೂ ಮಗಳು. ನಮ್ಮ ಅತ್ತೆನ ನಾನು ನೋಟಿಸ್ ನೋಡಿದ ತಕ್ಷಣ ಫೋನ್ ಮಾಡಿದ್ರೆ ಬಂದ್ಲು ಮನೆಗೆ. ಬಂದ್ಬಿಟ್ಟು ಒಂದು 6 ಲಕ್ಷ ಕೈ ಕಿಕ್ಕಿದ್ರೆ ಓ ಏನು ಕುಣಿದಾಕ್ಬಿಟ್ಲು. ಕರ್ಕೊಂಡೋಗೋ, ಅವ್ರು ಹಂಗೆ ನೋಡ್ಕೊತಾರೆ ಹಿಂಗೆ ನೋಡ್ಕೊತಾರೆ, ನೀನೇ ಚೆನ್ನಾಗಿ ನೋಡ್ಕೊತೀಯ ಅಂತ. ನನ್ನ ಪಾಡಕ್ಕೆ ನನ್ನ ಕೆಲಸಗಳು ಮಾಡ್ಕೊಂಡು ನನ್ನ ಪಾಡಕ್ಕೆ ನಾನು ಬಿದ್ದಿದ್ನಲ್ಲ. ಇವ್ರಾಗ ಬಂದು ನನ್ನ ದಾರಿ ತಪ್ಪಿಸಿದ್ರು. ಇವಾಗ ಯಾಕೆ ಹಿಂಗೆ ಆಡ್ತಾ ಇರೋದು? ನಮ್ಮ ಅಮ್ಮನು ಇವನ ಹತ್ರ ದುಡ್ಡು ಇಸ್ಕೊಂಡಿರೋದ ನಾನು ಕೇಳೇ ಇಲ್ಲ. ದೊಡ್ಡೋನೆ, ಇದು ಯಾವತ್ತಿದ್ರೂ ತೊಂದರೆನೆ. ನಾನು ಹೇಳ್ತಾ ಇದ್ದೀನಿ ಕೇಳು, ಯಾವತ್ತಿದ್ರೂ ಇದು ತೊಂದರೆನೆ. ಇವಳು ಒಳಗೊಳಗೆ ಕಿತಾಪತಿಗೆ ಮಾಡ್ತಾ ಇರ್ತಾಳೆ ಇವಳು ಅವ್ರ ಅಮ್ಮನ ಸೇರ್ಕೊಂಡು. ಆಯ್ತಾ? ನೀನು ಆರಾಮಾಗಿ ಇವಳನ್ನ ಕಳಿಸ್ಕೊಡು ದೊಡ್ಡೋನೆ. ನನ್ನ ಮಾತು ಕೇಳು, ಕಳಿಸ್ಕೊಡು. ನೋಡು, ನಾನೇನಾದರೂ ನಿಂಗೆ ತೊಂದರೆ ಮಾಡಿದ್ನ ಯಾವಾಗನೇ ಆಗಲಿ ಮಾತಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಒಂದು 4 ಜನ ಹೆಂಗಸ್ರ ಹತ್ರ ಮಾತುಕತೆ ರಗಳೆ ಜಗಳ ಇಟ್ಟಿದ್ದೆ. ಇಲ್ಲ ಅಂತಂದರೆ ಹೆಂಗಸ್ರನ್ನ ಗುರ್ತಿಸೋದಂಗೆ ಹೇಳು. ಅವಳ ಗಂಡ ಜೊತೆ ಕಳಿಸ್ಬಿಡು. ಅಯ್ಯಪ್ಪನ ಬಂದು ಅಷ್ಟು ಕೇಳ್ಕೊಂತವನಲ್ಲ, ಕಳಿಸ್ಬಿಡು. ನೀನು ಬೇಕಂದ್ರೆ ಸುನಂದಿನ ಜೊತೆಗೆ ಇರು, ನಾನೇನು ಕೇಳಲ್ಲ. ಇವಳು ಮಾತ್ರ ನಮ್ಮ ಮನೆಗಿರೋದು ಬೇಡ. ನನ್ನ ಮಾತು ಕೇಳು, ಕಳಿಸ್ಕೊಡು. ನಾನು ಹೋಗಲ್ಲ ಅಂದರೆ ಹೋಗಲ್ಲ ನಾನು. ಯಾಕೆ ಬರಲ್ಲ ನೀನು? ಯಾಕೆ ಬರಲ್ಲ ನೀನು? ಅವನು ಮದುವೆಗಿರೋದಕ್ಕೆ ಏನಾದರೂ ಸಾಕ್ಷಿ ಆಯ್ತಾ? ನಿನ್ನ ಕಾಲನ ಹಿಡ್ಕೊಂತೀನಿ, ಅವಳನ್ನ ಕಳಿಸ್ಬಿಡು. ನಮ್ಮ ಪಾಡಕ್ಕೆ ನಾವು ನೆಮ್ಮದಿಯಾಗಿರೋಣ, ಕಳಿಸ್ಬಿಡು ಅವಳನ್ನ. ಸೋತಾರಿಗೆ ಇದು ಯಾವುದಪ್ಪ ಇದು ತಲೆನೋವು? ಎಂಥ ಕೆಲಸ ಆಗೋಯ್ತು? ಹಾಂ, ನೋಡಪ್ಪ, ನಿಂದು ಫೋನ್ ನಂಬರ್ ಕೊಟ್ಬಿಟ್ಟು ಹೋಗು, ನಾನು ಮಾತಾಡ್ತೀನಿ. ಆಯಿತಾ? ಮಾತಾಡಿ ನಿಂಗೆ ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡೋಗು. ಈ ಟೈಮ್ ಬಿಟ್ಬಿಡು. 1-2 ದಿವಸ ಆಲೋಚನೆ ಮಾಡೋಕೆ ನಮ್ಗೆ ಟೈಮ್ ಕೊಡು, ಕರ್ಕೊಂಡೋಗು. ಅವಳು ನೋಟಿಸ್ ಕಳಿಸ್ಕೊಟ್ಟಾಗಿತ್ತು, ನೋಟಿಸ್ ಕಳಿಸಿ ತಪ್ಪು ಮಾಡವಳೆ. ನಾನು ಹೇಳ್ತೀನಿ, ಹೋಗಿ ನಿನ್ಗೆ ಫೋನ್ ಮಾಡಿ. ಹ್ಞೂ ಸರಮ್ಮ, ಆಯಿತು, ಬಂದು ಕರ್ಕೊಂಡು ಹೋಗ್ತೀನಿ, ನೀವು ಫೋನ್ ಮಾಡಿರಿ. ಹ್ಞೂ ಸರಿ, ಹೋಗು. ನನ್ನ ಮೊಮ್ಮಗಳು ಲಾಯರು, ಅವಳ ಹತ್ರ ಮಾತಾಡ್ತೀನಿ, ಏನು ಮಾಡಬೇಕು ಅಂತ ಹೇಳ್ತಾಳೆ ಅವಳು. ನೀನು ಹೋಗು. ಹ್ಞೂ ಸರಿ, ನಾನು ಬರ್ತೀನಿ. ನಾಳೆ ಬಂದು ಮಾತಾಡ್ಕೊಂಡು ಓದ್ತೀನಿ. ಸರಿ, ಯಾವಾಗನ ಬಾ, ಹೋಗು ನೀನು ಇವಾಗ. ನೋಡೇ ಗೀತಾ, ಒಬ್ಬರನ್ನ ನೋವಿಸೋದಲ್ಲ. ಇವತ್ತು ನೀನು ನನ್ನನ್ನು ಬೀದಿ ಕೇಳಿದೆ. ಹಾಂ, ಅಷ್ಟು ಬಿರಿನ ತಗೊಂಡೋಗ್ಬಿಟ್ಟು ನನ್ನ ಸುದ್ದಿನ ಅವಳಿಗೆ ಹೇಳಿದೆಯಲ್ಲ ಸಂಧ್ಯಾಕ. ಎಷ್ಟು ಮಾತ್ರ ಇರಬೇಕು, ಇನ್ನೆಷ್ಟು ಮೂದಲ ಹೆಂಗ್ಸಿರ್ಬೇಕು ನೀನು, ಕಿತಾಪತಿ ಹೆಂಗ್ಸು. ಹಾಂ, ಬೇಕಾಗಿತ್ತ ಇದೆಲ್ಲ ನಿಂಕ? ಇದೇ ಲಾಸ್ಟು. ಇನ್ನೊಂದು ಸತಿ ಏನೋ ನನ್ನ ಸುದ್ದಿಗೆ ಬಂದಿದ್ದೀಯ ಅಂದರೆ ಚೆನ್ನಾಗಿರಲ್ಲ. ನೋಡ್ಕ, ಏನು ನೋಡ್ತಾ ಇದೀಯ ನೀನು? ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ? ನನಗೆ ತಲೆ ಕೆಟ್ಟೋಗೈತೆ. ಹೋಗಿ ಸರೋಜಿ,
ನಾನು ಅನ್ಕೊಂಡಿರಲಿಲ್ಲ ಇವಳಿಂತ ಕಿತಾಪತಿ ಮಾಡ್ತಾಳೆ ಅಂತ. ನಂಗೆ ಆಲೋಚನೆ ಮಾಡಕ್ಕೆ ಒಂದು 2 ದಿವಸ ಟೈಮ್ ಕೊಡು. ಮತ್ತೆ ಲೈ ಸುಮ್ಮನೆ ಅಳ್ಬೇಡ, ನಾನಿದ್ದೀನಿ ಸುಮ್ಮನೆ ರೇ, ಅಳ್ಬೇಡ ನೀನು. ಲೈ ಚೈತನ್ಯ ಅವ್ರ ಮಾವನ್ ಬರ್ತಾವನೆ, ಅಳ್ಬೇಡ ಅಳ್ಬೇಡ. ಓ ಏನಮ್ಮ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ ಬಾಪ. ಬರ. ಓ ಯಾಕೋ ಅಮ್ಮನ ಹೇಳ್ತಾವಳೆ? ಆ ಅಮ್ಮನ್ಕ ಪಿತ್ತ, ಪಿತ್ತ ಜಾಸ್ತಿ ಆಗ್ಬಿಟ್ಟದೆ, ವಾಂತಿಗಳು, ಅದಕ್ಕೆ ಹೇಳ್ತಾವ್ರೆ. ನಡೀರಿ ಒಳಕ್ಕೆ ಇಬ್ರು. ಎಲ್ಲೇ ನಮ್ಮ ಇದೇಹಿ ಒಳಗೆ ಅವಳು ನಡೀರಿ ಒಳಕ್ಕೆ. ಅಕ್ಕ ಅಕ್ಕ ಕವ್. ಅಯ್ಯ ಅದ್ಯಾಕಪ್ಪ? ಯಾಕೆ ಏನಾಯ್ತು? ನಡಿಯಪ್ಪ ಒಳಕ. ಇಲ್ಲ ಇರಮ್ಮ. ಅಲ್ಲ ನಾನು ನನ್ನ ಮಗಳನ್ನ ನಡ್ಸು ಕಳ್ಸಕ್ಕ ತಗೊಂಬಂದ್ಬಿಟ್ರೆ ನಮ್ಮ ಅಕ್ಕನ ಕರ್ಕೊಂಬಂದು ಇಲ್ಲೇನು ಮಾಡಿರೋ ಕಿತಾಪತಿ. ನಾನು ನಿಮ್ಮೂರು ಕಾಣೆ ನಮ್ಮ ಭಾವನ್ ಬರಲ್ಲ ಅಂತಂದ, ಬಲವಂತ ಮಾಡಿ ಕರ್ಕೊಂಬಂದಿದ್ದೀನಿ. ಎಲ್ಲಿ ನನ್ನ ಮಗಳು? ಇಷ್ಟು ದಿವಸದಿಂದ ನಾನು ಅದೇ ನಿಮ್ಮ ತಂಗಿ ಮಗಳು ಸಂಧ್ಯಾ ಅವ್ರ ಮನೆಗಿದ್ರು. ಇವತ್ತು ಅಮ್ಮನು ನಿಮ್ಮ ಅಕ್ಕನ ನಮ್ಮ ಮನೆಗೆ ಬಂದ್ಲು. ನಾನು ಹೋಗಿ ಕೂಗಿದ್ದೀನಿ, ಬರೀಲಪ್ಪ ಅವತ್ತು, ಬರಲ್ಲ ಅಂದ್ಲು. ಇವತ್ತು ಬಂದವಳೆ. ಅಂತಾಳೆ ಬರಲ್ಲ ಅಂತ ದೊಡ್ಡ ಮನಸ್ತಿಯಲ್ಲ ಅಂತಾಳೆ. ಕೂಗಮ್ಮ. ನೀವು ಒಳಗೆ ಬಂದರೆ ಚೆನ್ನಾಗಿರ್ತದೆ, ಒಳಗೆ ಬರ್ರಿ ನೀವು. ಇಲ್ಲ ನನ್ನ ಮಗಳನ್ನ ಮಾತಾಡಿಸ್ಬೇಕು ನಾನು. ನಮ್ಮ ಅಕ್ಕನ ಕೂಗ್ರಿ. ಬಿಕ್ಕಮ್ಮ. ಓಹೋ ಏನು 3 ದಿವಸದಿಂದ ನಿಲ್ಸ್ತಂಗಿಲ್ಲ ಕಣ್ಣೀರು. ಅಯ್ಯೋ ಅದೇ ಕೆಲ್ಸಕ್ಕೆ ಸುರಿತಾನೇ ಅವಪ್ಪ. ಕಣ್ಣಿಗ್ಲೇನೋ ಓಟ್ಗಿಟ್ಟು ಹೋಗ್ಬಿಟ್ಟವೋ ಏನೋ ನಾನು ಕಾಣೆ. ಆ ಕಣ್ಣಿಗ್ಲಾಗ ಅವಶ್ಯಕವೇ ನೀರು ಬರ್ತಾನೇ ಅವೆ. ಅದೇ ನಮ್ಮೂರು ಕೆರೆ ತುಂಬೋಗುತ್ತೋ ಏನೋ, ಕೆರೆಗೆ ಅದು ಕರ್ಕೊಂಡೋಗಿ ನಿಮ್ಮ ಹೆಂಗಸನ್ನ ನಿಲ್ಸಿದ್ರೆ ತುಂಬೋಗತ್ತು. ಮಾದೇವ ನಾಳ್ಗೆ ಕೊಯ್ದಾಕ್ಬಿಡ್ತೀನಿ, ಕತ್ತರಿಸಾಕ್ಬಿಡ್ತೀನಿ. ನಿನ್ನ ಊರೂರು ಕರ್ಕೊಂಡು ತಿರ್ಗು ಅಂತ ನನ್ನ ಮಗಳನ್ನ ಕರ್ಕೊಂಬಂದು ಅಲ್ಲಿ ಬಿಟ್ಟಿದ್ದು. ಏನು ಮಾಡಿದೆ ನನ್ನ ಮಗಳನ್ನ ನೀನು? 2 ದಿವಸ ಇರೋಣ ಅಂತ ಬಂದು ಅವಳು ಈ ಕೆಲಸ ಮಾಡ್ತಾಳೆ ಅಂತ ನಾನು ಕನ್ಸಾಗ ಅನ್ಕೊಂಡಿಲ್ಲ ಮಾದೇವ. ನಂದೇನು ತಪ್ಪಿಲ್ಲ ಮಾದೇವ, ನನ್ನನ್ನೇನು ಬೈಬೇಡಲ್ಲ ಏನಿಲ್ಲ. ಮುಚ್ಚಕ್ಕ ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರೋ ನೋಡ್ಕ ಕತ್ತರಿಸ್ಬಿಡ್ತೀನಿ. ಮಾದೇವ ಆಯ್ತಪ್ಪ, ನಾನು ಓದ್ತೀನಿ. ನಾನು ಹೋಗ್ಬೇಕು, ನನ್ನ ಕೆಲಸ ಇದೆ. ಆಸ್ಪತ್ರೆಗೆ ಮೆಡಿಕಲ್ ಸ್ಟೋರಾಗಿರಬೇಕು. ಅದೇನೋ ಮಾತಾಡಿ ನಿಮ್ಮ ಅಕ್ಕನ ನಿಮ್ಮ ಮನೆಗೆ ಕರ್ಕೊಂಡೋಗು. ನಮ್ಮ ಮನೆಗಂತೂ ಬೇಡೇ ಬೇಡ. ನಾನು ನಮ್ಮ ಮನೆಗೆ ಸೇರಿಸ್ಕೊಳೋದೇ ಇಲ್ಲ ಈ ಅಮ್ಮನ್ನ. ಅಲ್ಲ 34-35 ವರ್ಷದಿಂದ ನಿನ್ನ ಜೊತೆಗೆ ಸಂಸಾರ ಮಾಡಿ ಇವತ್ತು ನಾನು ಬೇಡ ಅಂತೀಯಲ್ಲ, ಹೆಂಗೆ ಹೇಳು ನೀನು ಹಿಂಗಂದ್ರೆ? ಬೇಡ, ನೀನು ಬೇಕಾಗಿಲ್ಲ ನಮ್ಕ, ಬೇಕಾಗಿಲ್ಲ. ಈ ವಯಸ್ಸಾಗಿರೋ ಜೀವಗಳು ನಮ್ಗೆ ಇನ್ನೇನು ಬೇಕು? ಇನ್ನೇನು ಬೇಕು ಹೇಳು? ಮಗಳನ್ನೋ ಸೊಸೆನೋ ಅಳಿನೋ ನೋಡಿಕೊಂಡು ಅವ್ರ ಏಳಿಗೆಗೋಸ್ಕರ ನಾವು ಕೈ ಜೋಡಿಸ್ಬೇಕು. ಅದೆಲ್ಲ ಬಿಟ್ಟುಬಿಟ್ಟು ನೀನು ಇಲ್ಲಿ ಊರೂರು ಬೀದಿ ಸುತ್ತಕ್ಕೆ ಬಂದಿದೆಯಲ್ಲ ಬೇಕಾಗೆ. ಆ ಹುಡುಗಿಗೆ 6 ತಿಂಗಳು ಎಷ್ಟು ಬೇಕು ಮನೆಗೆ ಮಾಡ್ಕೊಂಡಿರು ಅಂತ ನಾವು ಹೇಳಿದ್ರೆ 7 ದಿನ ಮಾಡ್ದಿರ ಆ ಹುಡುಗಿನ ಕರ್ಕೊಂಡು ನೀನು ಓಡ್ ಬಂದಿದ್ಯಾ? ಅನ್ಬೊಕ್ಸು ನೋಡಿ. ನಿನ್ನ ತಮ್ಮನು ಊರು ನೋಡಿಲ್ಲ ಅಂತನೋ, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಅನ್ಬೊಕ್ಸು. ನಾನೇ ಅವಳ ಹುಡುಗನ ಜೊತೆ ಓಡೋವಂತ ಹೇಳಿದ್ನ, ಯಾಕೆ ಹಿಂಸೆ ಕೊಡ್ತಾ ಇದ್ದೀರಿ ಎಲ್ಲರೂ ನಂಕ? ಏನು ಹಿಂಸೆ ಕೊಡ್ತಾವ್ರಕ್ಕ? ನೀನು ಹಿಂಸೆ ಕೊಡ್ತಾ ಇರೋದು ನಂಗೆ. ಊರಾಗ ನಾನು ಹೆಂಗೆ ತಲೆತ್ಕೊಂಡು ತಿರ್ಗೋದು? ನೋಡಪ್ಪ, ನಿನ್ನ ಹೆಸರು ಮಾದೇವ. ಏನು ಮಾಡೋಕ್ಕಾಗಲ್ಲ. ನೀನು ಅಲ್ಲಿ ಕರ್ಕೊಂಬಂದು ಬಿಡಬೇಕು, ಈ ಅಮ್ಮನ ಇಲ್ಲಿಗೆ ಬರಬೇಕು, ಆ ಹುಡುಗನ ಮದುವೆ ಆಗಬೇಕು. ಇದೆಲ್ಲ ಹಣೆ ಬರ್ದಾಗಿತ್ತು, ಆಗೋಯ್ತು. ಇನ್ನು ಸುಮ್ಮನೆ ಗಲಾಟೆಗಳು ರಗಲಿಗಳು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮದುವೆ ಆಗೋಗದೆ, ಏನು ಮಾಡೋಕ್ಕಾಗಲ್ಲ. ಮದುವೆ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ಹುಡುಗನೇನು ಕೆಲಸ ಮಾಡ್ತಾನೆ? ಏನು ಇಂಜಿನಿಯರ ಏನು? ಇಂಜಿನಿಯರ್ ಇಲ್ಲ, ಒಂದು ಸಿಕ್ಕಿದಾಗ ಚಿಲ್ಲರೆ ಅಂಗಡಿ ಅದೇ, 2 ಎಮ್ಮಿಗಳವೆ. ಏನು 2 ಎಮ್ಮೆ, ಒಂದು ಸಿಕ್ಕಿದಾಗ ಚಿಲ್ಲರೆ ಅಂಗಡಿ ಅದೇ. ಅಂಥವನ್ನ ನನ್ನ ಮಗಳು ಮದುವೆ ಆಗೋಳ? ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ನಿ. ಪೊಲೀಸರು ಬಂದು ಕೇಳಿದ್ರೆ ನಾನೇ ಇಷ್ಟಪಟ್ಟು ಮದುವೆ ಆದ್ನಿ ಅಂತ ಹೇಳ್ತಾವಳೆ. ನಾನು ಏನೋ ಮಾಡಲಿ ಮಾದೇವ, ನೀನೇ ಹೇಳ. ಅದೆಲ್ಲ ಅವ್ರ ಮನೆ ಕರ್ಕೊಂಡು ನಡಿ ಕರ್ಕೊಂಡು ಬರ ಹೋಗೋಣ ಬಾ. ಸರಿನಾ ಮಾದೇವ, ನಾನು ಓದ್ತೀನಿ. ಅಯ್ಯ ಬಾವ ಇರು ಬಾವ, ಹಂಗೆ ನಾನು ಬರೋದೆ, ನಾನೇನು ಇಲ್ಲೇ ಇಲ್ಲ. ನಾನು ಬರೋದೆ, ಇರು ಹೋಗೋಣ. ನೀನು ನೀನೇ, ನಾನು ನಾನೇ. ಇಲ್ಲೇ ಯಾವ್ದಾರ ಒಂದು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ಓದ್ತೀನಿ ಬಿಡು. ನಾನಿರಲ್ಲಪ್ಪ ವೃದ್ಧಾಶ್ರಮದಾಗ, ನಾನಿರಲ್ಲ. ಇನ್ನೆಲ್ಲಿರ್ತೀಯ? ಇಲ್ಲೇ ಇವ್ರ ಮನೆಗೆ ಎದ್ಬಿಡು ಹೋಗ್ಲಿ. ಏನೋ ಕಸ ಮುಸ್ರೆ ನೋಡ್ಕೊಂಡು ಇವ್ರ ಮನೆಗೆ ಎದ್ಬಿಡು. ಮನೆಗ ಮಗಳು ಕೊಟ್ಟಿರೋ ಬೀಗ್ರ ಮನೆಗೆ ಇರಕ್ಕಾಗದ ನಾನು? ಬೇಡ ಅಂತ ಬಿಟ್ಬಿಟ್ಟು ಬಂದಿದ್ಯಾ? ನಿನ್ ಕಾಂತ್ಯ ಪುರಾಣ ಇರ್ಲಿ, ನಿನ್ ಸಾಯನ ಸಾಯಿ ಬದುಕೋ. ಎಲ್ಲಿ ಮನೆ ಇರೋದು ತೋರಿಸ್ಬಾ. ನಡಿ ತೋರಿಸ್ತೀನಿ. ನಡಿ. ಮುಂದುವರಿಯುವುದು.